ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಬೇಸಿಗೆಗಾಲಕ್ಕೆ ಏನಾದರೂ ತಂಪಾಗಿ ಒಂದು ಒಳ್ಳೆಯ ಹೆಲ್ತಿ ಡ್ರಿಂಕ್ಸ್ ಏನಾದರೂ ಸೇವಿಸಬೇಕು ಅನ್ನೋ ಆಗಿದ್ರೆ ಇದು ಒಂದು ಬೆಸ್ಟ್ ಅಮೇಝಿಂಗ್ ಡ್ರಿಂಕ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ ನೋಡಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಎಷ್ಟು ಈಸಿಯಾಗಿದೆ ಅಂದರೆ ರಾಗಿ ಆಂಬ್ಲಿ ಅಥವಾ ರಾಗಿ ಜ್ಯೂಸ್ ಈಸಿಯಾಗಿ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಮೆಥಡ್ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಕಪ್ಪಿಗೆ ನಾನಿಲ್ಲಿ ಕರೆಕ್ಟಾಗಿ ಅಳತೆ ಪ್ರಕಾರ 1 ಕಪ್ಪಿಗೆ 6 ಕಪ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಸ್ಟು 1 ಕಪ್ ರಾಗಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ರಾಗಿ ಹಿಟ್ಟನ್ನು. ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಗಂಟು ಬರಬಾರ್ದು. ಹಾಗಾಗಿ ನಾನಿಲ್ಲಿ 1 ಕಪ್ ಪೂರ 1 ಕಪ್ ಏನಿದೆ ಅದಿಷ್ಟು ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಕಪ್ ಮೆಜರ್ಮೆಂಟ್ ಏನಿದೆ ಅದೇ ಮೆಜರ್ಮೆಂಟ್ ಪ್ರಕಾರ ಮಾಡ್ಕೊತಾ ಬನ್ನಿ. ರಾಗಿ ಏನಿದೆ ನೋಡಿ ಚೆನ್ನಾಗಿ ಕುದಿಬೇಕು. ಒಂದು ಚೆನ್ನಾಗಿ ಕುದಿ ಬಂದು ತಿಕ್ನೆಸ್ ಆಗಿರಬೇಕು. ಹಾಗೆ ಇದು ಜಿಗಿ ಚೆನ್ನಾಗಿ ಬರಬೇಕು. ಇಲ್ಲ ಅನ್ನೋ ಹಾಗಿದ್ರೆ ಏನಾಗುತ್ತೆ, ಹೊಟ್ಟೆಯಲ್ಲಿ ನೋವು ಸ್ಟಾರ್ಟ್ ಆಗಿಬಿಟ್ಟು ಗಡಿಬಿಡಿ ಆಗುತ್ತೆ. ಹಾಗಾಗಿ ರಾಗಿ ಹಿಟ್ಟನ್ನು ಕುದಿಸ್ಬೇಕಾದ್ರೆ ಕರೆಕ್ಟಾಗಿ ಮೆಜರ್ಮೆಂಟ್ ಇರಬೇಕು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ 5 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 1 ಕಪ್ ಏನಿದೆ ರಾಗಿ ಹಿಟ್ಟನ್ನು ಕಲಸೋಕ್ಕೋಸ್ಕರ ಹಾಕ್ಕೊಂಡಿರೋದು, ಉಳಿದಿರುವಂಥ 5 ಕಪ್ ಏನಿದೆ ನಾ ಪಾತ್ರೆಗೆ ಹಾಕ್ತಾಯಿದ್ದೀನಿ. ಹಾಗೆ ನಾವು ಕಲಸಿಟ್ಕೊಂಡಿರುವಂಥ ರಾಗಿ ಹಿಟ್ಟೇನಿದೆ ಅದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಮಿಕ್ಸ್ ಮಾಡ್ಕೊಂಡ ತಕ್ಷಣ ನೋಡಿ ಹಾಲು ಥರ ಕಾಣ್ತಾ ಇದೆಯಲ್ಲ, ಇದು ಹಾಲು ಥರ ಇರೋದೇನಿದೆ ರಾಗಿ ಹಿಟ್ಟು ಕುದೀತಾ ಕಲರ್ ಚೇಂಜ್ ಆಗುತ್ತೆ. ಒಂದು ಕುದಿ ಬಂದ ತಕ್ಷಣವೇ ದಪ್ಪ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ರೀತಿ ನೀವು ಕೂಡ ಈ ಬೇಸಿಗೆಗಾಲಕ್ಕೆ ಸಮ್ಮರ್ಗೆ ಏನಾದರೂ ಬೆಸ್ಟ್ ಡ್ರಿಂಕ್ ಅಂತಂದರೆ ಸುಳ್ಳಾಗೋದಿಲ್ಲ. ಒನ್ ಟೈಮ್ ಮಾಡ್ಕೊಳ್ಳಿ. ನೋಡಿ, ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಕುದಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಕುದಿ ಬಂದಂಗೆಲ್ಲ ಕಲರ್ ಚೇಂಜ್ ಆಗುತ್ತೆ, ಹಾಗೆ ತಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಾಗಿ ಅಂಬ್ಲಿ ಅಥವಾ ರಾಗಿ ಜ್ಯೂಸ್ ಏನಾದರೂ ಅನ್ಕೋಬೋದು. ಈ ಸಮ್ಮರ್ಗೆ ಬೆಸ್ಟ್ ಆಗಿರುವಂಥ ಡ್ರಿಂಕು. ಇದನ್ನು ನೀವು ತುಂಬ ಸುಲಭವಾಗಿ ಮಾಡ್ಕೋಬೋದು. ಬೆಳಿಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ಸಂಜೆ ಸಮಯ ಆಗಿರ್ಬೋದು, ಯಾವಾಗಾದರೂ ಈ ಡ್ರಿಂಕ್ನ ನೀವು ಸೇವಿಸ್ಕೋಬೋದು. ಸಮಯ ಅಂತ ಏನಿಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ, ಈ ಸಮ್ಮರ್ನಲ್ಲಿ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ಈ ರಾಗಿ ಅಂಬ್ಲಿನ ನೀವು ರಾತ್ರಿ ಸಮಯದಲ್ಲಿ ತೊಗೊಳೋದ್ರಿಂದ ನಿಮಗೆ ಜಲ್ದಿ ವೆಯ್ಟ್ ಲಾಸ್ ಆಗುತ್ತೆ. ಇದನ್ನು ಸೂಪ್ ಥರ ಕುಡಿಬೋದು, ಡ್ರಿಂಕ್ ಅಂತೇಳಿ ಕುಡಿಬೋದು. ಒಟ್ಟಿನಲ್ಲಿ ಇದು ತುಂಬ ಅಂದರೆ ತುಂಬ ಹೆಲ್ತಿಯಾಗಿ ವರ್ಕ್ ಮಾಡುತ್ತೆ. BP, ಶುಗರ್, ಥೈರಾಯ್ಡ್ ಇದ್ದವ್ರು ಕೂಡ ಇದನ್ನು ಈಸಿಯಾಗಿ ತೊಗೋಬೋದು. ಇದರಿಂದ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದಂತಹ ರೋಗಗಳು ಜಲ್ದಿ ನಿಮ್ಮ ಹತ್ರ ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಅಮೃತ ಅಂದರೆ ಸುಳ್ಳಾಗೋದಿಲ್ಲ. ನೋಡಿ, ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ, ಜಿಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಒಂದು ಸ್ಪೂನಿಗೆ ಸ್ವಲ್ಪ ಅಂಟಿದೆ ಅಲ್ವಾ, ಈ ರೀತಿ ಅಂಟ್ತಾ ಇದೆ ಅಂದರೆ ನಾವು ಮಾಡ್ಕೊಂಡಿರುವಂಥ ರಾಗಿ ಗಂಜಿ ಏನಿದೆ ಅದು ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಈಗ ಕುದೀತಾ ಇದ್ದಾಗೆ ಇದನ್ನು ಫ್ಲೇಮ್ನ ಕಮ್ಮಿ ಮಾಡ್ಕೊಂಡು ಬಿಡೋಣ. ಒಂದು 5 ನಿಮಿಷಗಳ ಕಾಲ ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದಾಗ ನೋಡಿ ಈ ರೀತಿ ಆಗುತ್ತೆ, ಅಂದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇಷ್ಟು ಗಟ್ಟಿಯಾದರೆ ಸಾಕು. ಇದನ್ನು ನಾವು ಆರಾಮ್ಸೆ ಬೆಳಗ್ಗೆಯಿಂದ ರಾತ್ರಿ ತನಕ ಇಡ್ಬೋದು. ಇದನ್ನು ನೀವು ಫ್ರಿಜ್ನಲ್ಲಾದರೂ ಇಟ್ಕೋಬೋದು ಅಥವಾ ಇದನ್ನು ಹೊರಗಡೆ ಕೂಡ ಇಟ್ಕೋಬೋದು. 1 ದಿನಗಳ ಕಾಲ ಇದನ್ನು ನೀವು ಆರಾಮ್ಸೆ ಕುಡಿಬೋದು. ನೆಕ್ಸ್ಟ್ ನೋಡಿ, 1 ಕಪ್ ಆಗುವಷ್ಟು ನಾನಿಲ್ಲಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಚೆಂಬಿಗೆ ನಾನೀಗ ಮೊಸರು ಮತ್ತು ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ಮಜ್ಜಿಗೆ ಕಟ್ಟಿಯೋದೇನಿರುತ್ತಲ್ವ ಅದರಿಂದ ನೀಟಾಗಿ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ. ಸೊ ಅಲ್ಲಿವರೆಗೂ ಒಂದು 2 ನಿಮಿಷಗಳ ಕಾಲ ಇದನ್ನು ನೀಟಾಗಿ ಮಜ್ಜಿಗೆ ಕಟ್ಟಿಯೋದ್ರ ಸಹಾಯದಿಂದ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ನೀರು ಹೆಚ್ಚು ಕಮ್ಮಿ ಬೇಕನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ತೆಳುವಾದಷ್ಟು ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಮಜ್ಜಿಗೆ ಕಟ್ಟಿಯೋ ಸಹಾಯದಿಂದ ನಾನು ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಮಜ್ಜಿಗೆ ರೆಡಿಯಾಗಿದೆ, ಮೊಸರಿನಿಂದ ಮಜ್ಜಿಗೆ ಆಗಿದೆ. ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಬಿಡೋಣ. ನಾವು ರಾಗಿ ಗಂಜಿ ಏನು ಮಾಡ್ಕೊಂಡಿದ್ವಲ್ವ ಸ್ನೇಹಿತರೆ, ರಾಗಿ ಗಂಜಿನ ಇವಾಗ ಇದರಲ್ಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು 4 ರಿಂದ 5 ಸ್ಪೂನನ್ನು ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಮತ್ತೆ ಇನ್ನೊಂದು ಸತಿ ನಾವು ಮಜ್ಜಿಗೆ ಕಟ್ಟಿಯೋ ಸಹಾಯದಿಂದ ಮಾಡ್ಕೋಬೇಕಾಗುತ್ತೆ. ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರೂ ಕೂಡ ಇದನ್ನು ಸೇವಿಸ್ಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಎನರ್ಜಿ ಭರಿತವಾದ ಈ ಡ್ರಿಂಕ್ನ ನೀವು ಒಂದು ಸತಿ ಮಾಡ್ಕೊಳ್ಳಿ. ಈ ಬೇಸಿಗೆಗಾಲಕ್ಕೆ ತಂಪಾಗಿರುತ್ತೆ, ಹಾಗೆ ಎನರ್ಜಿ ಬೂಸ್ಟ್ ಆಗುತ್ತೆ, ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ನಿಮ್ಮ ಫೇಸ್ನ ಗ್ಲೋ ಮಾಡುತ್ತೆ, ಹಾಗೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಎನರ್ಜಿ ಡ್ರಿಂಕ್ ಭರಿತವಾಗಿರುವಂತಹ ರಾಗಿ ಗಂಜಿ ಅಥವಾ ರಾಗಿ ಆಂಬ್ಲಿ, ರಾಗಿ ಜ್ಯೂಸ್, ಡ್ರಿಂಕ್ಸ್ ಏನಾದರೂ ಅಂದ್ಕೊಳ್ಳಿ, ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಏನಾದರೂ ಸ್ವಲ್ಪ ಟೇಸ್ಟ್ ತಡ್ಕ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ಈರುಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಒಂದು ಸಣ್ಣ ಮೆಣಸಿನ್ಕಾಯಿನ ಕೂಡ ಹಾಕ್ಕೋಬಹುದು. ನಾನಿಲ್ಲಿ ಮಕ್ಕಳಿಗೆ ಕೊಡೋದ್ರಿಂದ ನಾನಿಲ್ಲಿ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ದೊಡ್ಡವ್ರಿಗೆ ಏನಾದರೂ ಇಷ್ಟ ಇದ್ದರೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಮೇಲ್ಗಡೆ ಹಾಕ್ಕೊಂಡು ಕುಡಿಬೋದು. ಇಷ್ಟಪಟ್ಟು ಕುಡಿತಾರೆ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರೂ ಕೂಡ. ನೋಡಿ, ರೆಡಿಯಾಗಿರುವಂತಹ ರಾಗಿ ಗಂಜಿ, ರಾಗಿ ಡ್ರಿಂಕ್ಸ್ ನೀವು ಕೂಡ ಒಮ್ಮೆ ಇದೇ ರೀತಿ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದು ತಿಳಿಸಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಇನ್ನೊಂದು ಹೆಲ್ತಿ ಡ್ರಿಂಕ್ಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.